ಎಲ್ಲಿಗೆ ಬೇಕಾದ್ರೆ ಮಾತಾಡೋದು, 2-4 ಮಾತಾಡ್ತಾನೆ ಹೋಗ್ಬಿಡೋ. ಕಳ್ಳರು ಸುಳ್ಳರನ್ನೆಲ್ಲ ಸೇರ್ಕೊಂಡು ಮೊನ್ನೆ ತನಕ ಈಗ ಏನು ನಡೀತಿದೆ ಒಂದು ಕೇಸು, ಆ ಪ್ರಜ್ವಲ್ ರೇವಣ್ಣನ ಕೇಸ್ ನಡೀತಾ ಇದೆಯಲ್ಲ, ಏನಪ್ಪ ಮಾಡಿದ್ರೆ 4 ತಿಂಗಳಿಂದ ಈ ದೇಶಕ್ಕೆ ಬಂದು ಕರ್ನಾಟಕಕ್ಕೆ ಬಂದು ಅಪ್ಪ ಮಗ ಮೊಮ್ಮಗನ ರಾಜಕೀಯ ಪಕ್ಷ ಕುಟುಂಬ ರಾಜಕಾರಣ ಅಂತ ಬಾಯಿಗೆ ಬಂದಂಗೆ ಹಾಕಿದ್ರೆ ಉಗಿದೆಯಾ ಇಲ್ವಾ ನೀನು? ನಮ್ಮ ಮುಂದೆ ಉಗಿದ್ನಾ ಇಲ್ವಾ ಹಾಕೋದು? ಇವ್ರುಗಳು ಕೂಡ ಈ ನ್ಯಾಯ ದೊಣ್ಣೆ ನಾಯಕ ಹೇಳಕ್ಕಂತ ಇವ್ರು ಉಗಿದ್ರೋ ಇಲ್ಲ? ಎಲೆಕ್ಷನ್ ಮುಂಚೆ ತಬ್ಬಿಟ್ಕೊಂಡು ಉಗಿದ್ರಿ, ನೆಕ್ಕೊಂಡು ಕೂತಿದ್ರಿ, ನಾಚಿಕೆ ಆಗಲ್ಲ ನಿಮಗೆ? ಉಗಿದವನಿಗೆ ನಾಚಿಕೆ ಇಲ್ಲ, ಉಗಿಸ್ಕೊಂಡವನಿಗೆ ನಾಚಿಕೆ ಇಲ್ಲ, ನೋಡೋರು ನಮ್ಗೆ ನಾಚಿಕೆ ಇದೆ ಸ್ವಾಮಿ, ಒದ್ದೋಡಿಸ್ದೆ ಬಿಡಲ್ಲ ಅಲ್ವೇ? ಒದ್ದೋಡಿಸ್ದೆ ಬಿಡ್ಬೇಕಾವನ್ನ. ಈಗ ಅವ್ರು ಹೇಳ್ತಿದ್ದಾರೆ ನನಗೂ ಆ ಹುಡುಗನಿಗೂ ಸಂಬಂಧ ಇಲ್ಲ ಅಂತ. ಯಾರಪ್ಪ ಇವ್ರು ನನ್ನ ಮಗ ಇದ್ದಂಗೆ ನೀನೇ ತಾನಪ್ಪ ಹೇಳಿದ್ದು? ಒಂದು ಸರ್ಕಾರ ಹೆಂಗಸರಿಗೆ ಬಿಟ್ಟಿ ಸೌಲಭ್ಯ, ಒಂದು ಉಚಿತ ಬಸ್ ಕೊಟ್ಟರೆ ಈ ಬಿಟ್ಟಿ ತಗೊಂಡು ಹೆಂಗಸರು ಹಾದಿ ತಪ್ಪಿದ್ದಾರೆ ಅಂತಾರೆ ಈ ಹಣ್ಣ. ಒಂದು ಊರಿನಲ್ಲಿ ಹೆಣ್ಮಕ್ಳು ಹಾದಿ ತಪ್ಪಿದ್ದಾರೆ ಅಂದ್ರೆ ಅರ್ಥ ಏನಾದ್ರು ಗೊತ್ತಾ ಅಣ್ಣನಿಗೆ? ಸರಿ ನಾವು ಅವ್ರು ಹಾದಿ ತಪ್ಪಿದ್ದಾರೆ, ನಿಮ್ಮ ಮನೆ ಮಗ ದಾರಿ ತಪ್ಪಿದಾರಲ್ಲ ಅವನು ತರ್ಕೊಂಬ ಎಲ್ಲಿ ಅಂತ ಹೇಳ್ಬೇಕು ಬೇಡ? ಎಲ್ಲಿ ತಗೊಂಡು ಹೋಗ್ತಿದ್ದಾರೆ ಈ ದೇಶನ? ಯಾವ ಥರದೊಂದು ಪರಿಸ್ಥಿತಿನ ತಗೊಂಡು ಬರ್ತಾ ಇದ್ದಾರೆ ಈ ದೇಶದಲ್ಲಿ? ಈ ಪ್ರಶ್ನೆಗಳನ್ನು ನಾವು ಕೇಳಬೇಕು. ತಗೊಳ್ಳಿ ಎಲೆಕ್ಟ್ರಲ್ ಬಾಂಡ್, ಯಾಕೆ ಬೇಕ್ರಿ ಒಂದು ರಾಜಕೀಯ ಪಕ್ಷಕ್ಕೆ 10,000 ಕೋಟಿ? ಯಾಕಪ್ಪ ಬೇಕು ನಿಮಗೆಲ್ಲ? ನೀವು ಹಾಕೊಳ್ಳೋ ಬಟ್ಟೆ ನಮ್ಮ ದುಡ್ಡು, ನೀವು ಊಟ ಮಾಡೋ ಊಟ ನಿಮ್ಮ ದುಡ್ಡು. ಮೆಂಡು ನ್ಯೂಸ್ ನೆಟ್ವರ್ಕ್, ಸತ್ಯದ ಕನ್ನಡಿ.